ಹಿರಿಯೂರು ತಾಲೂಕು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ವಿನಯರವರ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಹಾಗೂ ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲಾಗಿರುವ ಕುರಿತು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಪೊಲೀಸ್ ಠಾಣೆ ಚಿತ್ರದುರ್ಗದಲ್ಲಿ ಭೇಟಿ ಮಾಡಿ ವಿನಯ್ ಮೇಲೆ ಹಲ್ಲೆ ಮಾಡಿರುವ ವ್ಯಕ್ತಿಗಳನ್ನು ಬಂಧಿಸಿ ಹಾಗೂ ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ್ದ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಎಸ್ಸಿ/ಎಸ್ಟಿ ಘಟಕ ಕಾರ್ಯದರ್ಶಿ ಮಾರುತಿ, ರಾಜ್ಯ ಸಮಿತಿ ಕಾರ್ಯನಿರ್ವಾಹಕ ಸದಸ್ಯ ಮಹೇಶ್ ಸಿ ನಗರಂಗೆರೆ, ಜಿಲ್ಲಾ ಉಸ್ತುವಾರಿ ವೀರಭದ್ರಪ್ಪ, ಮಹಿಳಾ ಘಟಕ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಹಾಗೂ ಪಕ್ಷದ ಸೈನಿಕರು ಜೊತೆಗಿದ್ದರು. ಮಾಡಬೇಕನ್ನೋ ಉದ್ದೇಶವಾಗಿ ಒಂದು ಪಾರದರ್ಶಕವಾಗಿ ಅವನ ಹಕ್ಕನ್ನ ಉಳಿಸುವಂಥದ್ದು, ಜೊತೆಗೆ ಯಾರೆಲ್ಲ ತಪ್ಪಿತಸ್ಥರಿದ ಕಾನೂನು ಪ್ರಕಾರವಾಗಿ ಯಾರು ಒಳಗೊಳ್ತಾರೋ ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಇದೇ ಇರುವಂತದ್ದು ಇದು ಇಲಾಖೆ. ಹಾಗಾಗಿ ವಿನಯರ್ ಮೇಲೆ ನಾವು ಅವ್ರ ಮೇಲೆ ಆಗಿರ್ತಕ್ಕಂಥ ಕುರಿತಕ್ಕಂಥ ನಾವು ಘಟನೆ ಕುರಿತಂತ FIR ದೂರು ದಾಖಲಿಸಿದ ಮೇಲೆ ಆ ಹಲ್ಲೆಕೋರರು ಪ್ರತಿ ದೂರಾಗಿ SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಇವರಿಗೆ ಮಾನಸಿಕವಾಗಿ ಕುಗ್ಗಿಸ್ಬೇಕು, ಆನಂತರ ಇದರಿಂದ ಪ್ರತಿ ದೂರಾಗಿ ಹೋರಾಟಗಾರನನ್ನ ಕುಗ್ಗಿಸ್ಬೇಕು, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲರನ್ನೂ ಕುಗ್ಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸುಳ್ಳು ಅಟ್ರಾಸಿಟಿ ಕೇಸನ್ನು ದಾಖಲಿಸ್ತಾರೆ. ನೋಡಿ, ನಾವು ಗೌರವಿಸ್ತೀವಿ, SC/ST ಕಾಯ್ದೆಯನ್ನು ನಾವು ಗೌರವಿಸ್ತೀವಿ. ಆದ್ರೆ ಅದು ಪ್ರಾಮಾಣಿಕವಾಗಿರ್ಬೇಕು, ಅಲ್ಲಿ ಯಾವುದೇ ರೀತಿಯ ಸುಳ್ಳು ಆಗಿರಬಾರ್ದು. ನಿಜವಾಗೂ ಸಂತ್ರಸ್ತರಿಗೂ ಸಹ ಅದರಿಂದ ಅನ್ಯಾಯ ಆಗಿರುವಂತವರಿಗೆ ನಾವು ನ್ಯಾಯ ಸಿಗಬೇಕು ಅಂತ ನಾವು ಸಹ ಹೋರಾಟವನ್ನು ಮಾಡ್ತೀವಿ. ನಾವು ಸಹ ಅವ್ರ ಜೊತೆಗೆ ಬೆಂಬಲವಾಗಿ ನಿಂತ್ಕೊಳ್ತೀವಿ. ಈ ನಿಟ್ಟಿನಲ್ಲಿ ಅವರು ಒಂದು ಸುಳ್ಳು ಅಟ್ರಾಸಿಟಿ ಕೇಸನ್ನ ದಾಖಲಿಸಿರುವುದು ಒಂದು ದುರುದ್ದೇಶಕ್ಕಾಗಿ, ಸೇಡಿನ ಮನೋಭಾವಕ್ಕಾಗಿ ಹಲ್ಲೆ ಮಾಡಿ ಒಂದು ರೌಡಿಸಂ ಒಂದು ಹಿನ್ನೆಲೆ ಇರ್ತಕ್ಕಂಥ ಒಂದು ವರ್ತನೆ ತೋರಿ ಇವ್ರಿಗೆ ನಡ್ಕೊಳ್ತಿದ್ದಾರೆ. ಅಂದ ರೀತಿ ಈ ಕಾಯ್ದೆಗಳು ಯಾರಿಗೂ ಉಪಯೋಗ ಇದಾವೆ, ಯಾರಿಗೂ ಉಪಯೋಗ ಆಗ್ಬೇಕಾಗಿತ್ತು, ಯಾರಿಗೂ ಉಪಯೋಗ ಆಗಿದೆ ಅನ್ನೋದು ಸ್ಪಷ್ಟವಾಗಿ ನಮ್ಮ ವಿನಯ್ ಅವರ ಒಂದು ಕೇಸ್ ಅಥವಾ ಘಟನೆ ಬಗ್ಗೆ ಗಮನಿಸಿದ್ರೆ ನಮ್ಗೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾವು ಆ ಕಾಯ್ದೆಯನ್ನ ಹಲ್ಲೆ ಮಾಡೋದು, ರೌಡಿಸಂ ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಆ ನಂತರ ನಾನು ಪರವಾಗಿ ಇದ್ದೀನಿ ಅಥವಾ ಸಮುದಾಯದಲ್ಲಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೋಗಿ ಅವ್ರನ್ನ ಈ ರೀತಿಯಾಗಿ ಕೊಡುವಂಥದ್ದು ಎಷ್ಟು ಸರಿ ಗೊತ್ತಿಲ್ಲ. ಈ ವಿಚಾರವಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ SC/ST ರಾಜ್ಯ ಘಟಕದ ರಾಜ್ಯ ಕಾರ್ಯದರ್ಶಿಗಳಾದಂತಹ ಮಾರುತಿ ಅವರು ಈ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ ಬಂಧುಗಳ. SC/ST ಹೇಳಿರೋ ಪ್ರಕಾರ ಇವತ್ತೇನಾದ್ರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿದ್ರೆ ಈ ಒಂದು ಇವತ್ತು ಆಗಿತ್ತಲ್ಲ, ಇದು SC/ST ಕಾಯ್ದೆ ಪರಿಶೀಲನೆ ಮಾಡಿ ನ್ಯಾಯ ಕೊಡ್ಬೇಕಂತ ಕೇಳ್ತಿದ್ರು. ಇದರಲ್ಲಿ ನಮ್ಮ ಸಮುದಾಯದವರೇ ಆದಂತ ಕೆಲವೊಂದು ಕಿಡಿಗೇಡಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪೂರ್ತಿ ತಿಳ್ಕೊಂಡ್ರವ್ರು ಯಾರೂ ಬರಲ್ಲ. ನಾನೇನಾದ್ರೂ ಒಂದು ಸ್ವಲ್ಪ ಮುಟ್ಟಿಬಿಟ್ರೆ ಅಟ್ರಾಸಿಟಿ, ಅದರಿಂದ 100 ಜನ, ಆದ್ರೆ ತಿಳಿದಿರೋ ವ್ಯಕ್ತಿ ಯಾರೂ ಬರಲ್ಲ. ಇಲ್ಲಿ ನಮ್ಮ SC ಘಟಕದವರು, ST ಘಟಕದವರು ತುಂಬಾ ಜನ ಇದ್ವಿ, ಬೇರೆ ಘಟಕದವರೆಲ್ಲ ಇದ್ದಾರೆ. ನಾಳೆ ಇಲ್ಲಿರ್ತಕ್ಕಂಥ ಮೇಲ್ಜಾತಿಯವರೆಗೂ ಹೋದ್ರೆ ಸಮಾನತೆ, ಎಲ್ರಿಗೂ ಸಮಾನತೆ ಇರುವಂತದ್ದು ಅಂಬೇಡ್ಕರ್ ಹೇಳಿ ಹೋದ್ರೆ ಅದೇನಾಗುತ್ತೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಎಲ್ಲರಿಗೂ ಸಮಾನತೆ, ಅದನ್ನ ಪರಿಗಣಿಸಿ ನೀವು ತಗೋಬೇಕು. ಅದು ಪರಿಗಣಿಸಿ ಅವ್ರಿಗೆ ಕೊಟ್ಟರೆ ಒಂದು ಸುತ್ತೋಲೆಯಲ್ಲಿ ಏನಿದೆಯೋ ಅದನ್ನ ಮಾತ್ರ ತಗೋಬೇಕು ಅಂತ ಹೇಳಿದಾರೆ. ನಾವೇನಾದ್ರೂ ಮೇಲ್ವರ್ಗದವರು ಹೋಗಿ ಅವ್ರನ್ನ ಕೇಳಿದ್ರು ಅಂದ್ರೆ ಇಲ್ಲೊಂದು ನಮ್ಮದ್ರಲ್ಲೇ ನೀನು ದೂಕೋ, ನೀನು ಸ್ವಲ್ಪ ಅಡ್ಡೋಗಿ ಸೀರೆ ಹೇಳಿದ್ರೆ ಇದಾಗುತ್ತೆ ಅಂತೇಳಿ ಮಾಡಿಸಿ ಹಾಕ್ತಕ್ಕಂಥವ್ರು ಕೆಲವು ಕಿಡಿಗೇಡಿಗಳು, ಎಲ್ಲರೂ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವು ಕಿಡಿಗೇಡಿಗಳಿದ್ದಾರೆ. ಆದ್ರೆ ನಾನು ನಮ್ಮ SC/ST ಸಮುದಾಯಕ್ಕೆ ಕೇಳ್ತಾ ಇದ್ದೀನಿ, ನಮ್ಮನ್ನ ಅವ್ರು ಇಟ್ಕೊಂಡಿರೋದು ಏನಕ್ಕೋಸ್ಕರ ಗೊತ್ತಾ? ಇವರಿಗೆ ಏನೋ ಒಂದು 500 ರೂಪಾಯಿ ಕೊಟ್ಟು ಬಿಟ್ರೆ ನಾವು ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳಿ ಇಟ್ಕೊಂಡು ನಮ್ಮನ್ನ ಆಟ ಆಡಿಸ್ತಾರೆ. ದಯವಿಟ್ಟು ನಮ್ಮ KRS ಪಕ್ಷದಲ್ಲಿ ಸೇರಿರ್ತಕ್ಕಂಥ ಎಲ್ಲ SC/ST ಘಟಕದವರಿಗೆ ಹೇಳ್ಬೇಕಂದ್ರೆ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ತಿಳಿದು ಪ್ರಾಮಾಣಿಕವಾಗಿ ನ್ಯಾಯವಾಗಿ ಪರಿಶೀಲನೆ ಮಾಡಿ ನಮಗೆ ಶಿಕ್ಷೆ ಕೊಡಿ. ನಾವು ಮಾತಾಡಿದ್ರೆ ಆಕ್ರಿ ಸ್ವಾಮಿ ಅಟ್ರಾಸಿಟಿ ಕೇಸು, ಅದೇ ತರ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ರೇಖಮ್ಮ ಮತ್ತೆ ಅಂಜಿನಪ್ಪ ಅವರು, ಉಸ್ತುವಾರಿಗಳಾದಂತ ವೀರಭದ್ರಪ್ಪ ಅವರು, ವಿನಯ್ ಹಲ್ಲೆಗಾಗಿರೋ ವಿನಯ್ ಅವರು, ಈಗ ನಮ್ಮ ಜಿಲ್ಲೆ ತಾಲೂಕಿನ ಅಂಜಿನಪ್ಪ ಅವರು SC ಘಟಕ SC ಇದರಲ್ಲಿದ್ದಾಗ ಅವರು ಒಂದೆರಡು ಮಾತು ಅವರು ಅನಿಸಿಕೆಗಳನ್ನ ಹೇಳಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಂತೀನಿ. ಒಂದು ನಿಮಿಷ ಮಾತಾಡಿ. ನಮಸ್ತೆ. ಇವತ್ತು ನಮ್ಮ KRS ಪಾರ್ಟಿ ಒಂದು ವಿನಯ್ ಅಂತೇಳ್ಬಿಟ್ಟು ನಮ್ಮ ಹಿರಿಯೂರು ತಾಲೂಕು ಅಧ್ಯಕ್ಷರಿಗೆ ತಮ್ಮ ಅಂಗಡಿಯಲ್ಲಿ, ವಿನಯ್ ಅವರ ಅಂಗಡಿಯಲ್ಲಿ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಜೀವನೋಪಾಯಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಅಂಗಡಿಯಲ್ಲಿ
ಏಕಾಏಕಿ ನಾವು ವಿಡಿಯೋ ಅಬ್ಸರ್ವೇಷನ್ ಮಾಡಿದ್ರ ಪ್ರಕಾರ ಏಕಾಏಕಿ ಒಬ್ಬ ವ್ಯಕ್ತಿ ಬಂದು ವೈಯಕ್ತಿಕ ನಿಂದನೆಗಳನ್ನ ಅಂದ್ರೆ ಅಂತ ಪದಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಬಳಸದೇ ಇರ್ತಕ್ಕಂಥ ಪದಗಳನ್ನ ಸೇರಿಸ್ಕೊಂಡು ಏಕಾಏಕಿ ಮ್ಯಾನ್ ಹ್ಯಾಂಡಲ್ ಮಾಡ್ತಾರಂತಂದ್ರೆ ಇವರಿಗೆ ಪವರ್ ಕೊಟ್ಟವ್ರು ಯಾರು ಅನ್ನೋದು ನಮ್ಗೆ ಯಕ್ಷ ಪ್ರಶ್ನೆ. ಜಾತಿ, ಅವ್ರದ್ದು ಜಾತಿ ವಿಡಿಯೋ ನೋಡ್ಬೇಕಾದ್ರೆ ಅವ್ರ ಜಾತಿ ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳೋದೇನಪ್ಪ ಅಂತಂದ್ರೆ, ಅಂಗಡಿ ಒಳಗಡೆ ಹೋಗಿ ಅಂಗಡಿ ಮಾಲೀಕನಿಗೆ ಏಕಾಏಕಿ ನಿಂದನೆ ಮಾಡಿ ತಲೆಯಲ್ಲಿ ಗಾಯ ಆಗೋ ರೀತಿ ಹೊಡೆದಿರ್ತಕ್ಕಂಥ ಆ ವ್ಯಕ್ತಿ ಮೇಲೆ ನಮಗೆ ನೇರವಾಗಿ ಸಿಟ್ಟಿದೆ. ಇವತ್ತು ಮ್ಯಾನ್ ಹ್ಯಾಂಡಲ್ ಮಾಡ್ತಕ್ಕಂಥ ಅಧಿಕಾರ ಯಾವ ಹೈಕೋರ್ಟ್ ಕೂಡ ಯಾರಿಗೂ ಹೇಳಿಲ್ಲ. ಇದು ಫಸ್ಟ್ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆಯವರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಮ್ಯಾನ್ ಹ್ಯಾಂಡಲ್ ಮಾಡಿರ್ತಕ್ಕಂಥ ಹಿರಿಯೂರು ಆ ವ್ಯಕ್ತಿ ಯಾರೇ ಆಗಿರ್ಲಿ, ಎಷ್ಟೇ ರಾಜಕೀಯ ವ್ಯಕ್ತಿಗಳ ಹಿಂಬಾಲಕರಿರ್ಲಿ, ಅವರಿಗೆ ಎಫ್ಐಆರ್ ಆಗಿದೆಯಾ ಸರ್? ಎಫ್ಐಆರ್ ಆಗಿದೆ, ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ನಾವು ಜಾತಿ ನಿಂದನೆ ಅದು ಎರಡನೇದು ವಿಚಾರನ ನಾನು ಹೇಳ್ತಾ ಇದೀನಿ. ಫಸ್ಟ್ ಆಫ್ ಆಲ್ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ, ತಲೆ ಅಂದ್ರೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಇದೇನು ಒಂಥರ ಮರ್ಡರ್ ಒಂಥರ ಕೊಲೆ ಕೇಸೆ ಅಂತ ಇದು ರೆಫರ್ ಮಾಡ್ಕೊಂಡು ಅದಕ್ಕೆ ಸೂಕ್ತವಾದ ಎಫ್ಐಆರ್ ದಾಖಲಿಸ್ಕೊಂಡು ಸೆಕ್ಷನ್ಗಳನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕಾಗಿತ್ತು. ಇಲ್ಲೇವರೆಗೂ ಅರೆಸ್ಟ್ ಮಾಡದಿರೋದು ನಮಗೆ ಸಿಕ್ಕಾಪಟ್ಟೆ ಅನುಮಾನಗಳು ಮೂಡಿದೆ. ಇವತ್ತು ಆ ಒಂದು ವ್ಯಕ್ತಿ ನಮ್ಮ KRS ಪಾರ್ಟಿ ಆಗಿರೋದೇ ಒಂದು ಉದ್ದೇಶ ಇಟ್ಕೊಂಡು ಎಲ್ಲಾ ಇಲಾಖೆಯವರು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಮಗೆ ದಟ್ಟವಾದ ಅನುಮಾನ ಇದೆ. ಅದರಲ್ಲೂ ಕೂಡ ಮ್ಯಾನ್ ಹ್ಯಾಂಡಲ್ ಮಾಡಿರೋದು ವಿಡಿಯೋ ಇದೆ, ಗಾಯ ಆಗಿರೋದು ಸ್ಟಿಚ್ ಆಗಿರೋದಕ್ಕೆ ದಾಖಲಾತಿ ಇದೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಆದ್ರೂ ಕೂಡ ಆ ವ್ಯಕ್ತಿ SC/ST ದೌರ್ಜನ್ಯ ಕಾಯ್ದೆಯನ್ನ ದುರ್ಬಳಕೆ ಮಾಡ್ಕೊಂಡಿರೋದು ನಮಗೂ ಕೂಡ ತುಂಬಾ ನೋವಿದೆ. ಇದನ್ನ ಸೂಕ್ತವಾಗಿ ತನಿಖೆ ಮಾಡಿಸಿ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳಿಗೆ, ಇಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳು, SP ಆಗಿರ್ಬೋದು, ಅಡಿಷನಲ್ SP ಆಗಿರ್ಬೋದು, DC ಸಾಹೇಬರಾಗಿರ್ಬೋದು, ಕೂಲಂಕುಷವಾಗಿ ಪರಿಶೀಲಿಸಿ ಅತಿ ಶೀಘ್ರದಲ್ಲೇ ಇದಕ್ಕೆ ಈ ಒಂದು ಕೇಸಿಗೆ ಇತ್ಯರ್ಥ ಆಡಬೇಕು. ಅಲ್ಲಿರ್ತಕ್ಕಂಥ ಮ್ಯಾನ್ ಹ್ಯಾಂಡಲ್ ಮಾಡಿರ್ತಕ್ಕಂಥ ವ್ಯಕ್ತಿನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಒಬ್ಬ SC/ST ಸಮುದಾಯಕ್ಕೆ